ಎಸ್ ಅನೀಶ್ವರ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸಿನಿಮಾ, ಯಾಕಂದರೆ ನಿಮಗೆ ಒಂದು ಯಾವುದೇ ಒಂದು ಸಿನಿಮಾರು ಸಕ್ಸಸ್ ಬೇಕು. ಸೊ ಈ ಸಿನಿಮಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಕತೆ ಬರ್ತಿದ್ದೀರಾ, ಡೈರೆಕ್ಷನ್ನು, ಹೀರೋ? ಚಾಲೆಂಜಿಂಗ್ ಅನ್ನೋದು ಅಫ್ಕೋರ್ಸ್ ಎವ್ರಿ ಆಸ್ಪೆಕ್ಟಲ್ಲೂ ಬರ್ತಿರುತ್ತೆ. ಬಿಕಾಸ್ ವರ್ಷಕ್ಕೆ ಅಪ್ಡೇಟ್ ಆಗಬೇಕು. ಹೌದು, ಅಪ್ಡೇಟ್ ಆಗಬೇಕು, ಮೇಕಿಂಗ್ ಕ್ವಾಲಿಟೀಸ್ ಇನ್ಕ್ರೀಸ್ ಆ್ಯಂಡ್ ಎಸ್ಪೆಷಲಿ ತೆಲುಗಲ್ಲೂ ಮಾಡ್ತಿರೋದ್ರಿಂದ ವಿ ಶುಡ್ ಕೀಪ್ ಅಪ್. ಇವಾಗ ತೆಲುಗಲ್ಲೂ ನಾವು ಮಾಡ್ತಿರೋದ್ರಿಂದ ಕನ್ನಡ ಅಂದಾಗ ನಂದೊಂದು ಕ್ರೆಡಿಬಿಲಿಟಿ ಇದೆ, ನನ್ನ ಸಿನಿಮಾಗಳ ಬಗ್ಗೆ ಗೊತ್ತು. ಅಲ್ಲಿ ಯಾರು ಅನೀಶ್ ಯಾರು ಅಂದರೆ ಈಸ್ ಸ್ಟಿಲ್ ಝೀರೋ ಇದೆ. ಸೊ ಅಲ್ಲಿ ನಾವೇನಾದರೂ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಓನ್ಲಿ ಟ್ರಂಪ್ ಕಾರ್ಡ್ ವಿ ಹ್ಯಾವ್ ದ ಕ್ವಾಲಿಟಿ ಆಫ್ ಫಿಲ್ಮ್ ಮೇಕಿಂಗ್. ಅವ್ರು ನಾವು ಒಂದು ಟ್ರೈಲರ್ ಕಟ್ ತೋರಿಸೋದು, ಒಂದು ಸಾಂಗು, ಸೊ ಅಲ್ಲಿ ಗೆಲ್ಲಬೇಕು. ಸೊ ಅದನ್ನು ಮೇನ್ ದೃಷ್ಟಿಯಲ್ಲಿ ಇಟ್ಕೊಳ್ತಿದ್ದೆ. ಸೊ ಅದಕ್ಕೋಸ್ಕರ ಅದು ಎಷ್ಟೇ ಶ್ರಮ ಆಗಲಿ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟೇ ಶ್ರಮ ಆಗಲಿ, ಅದನ್ನು ನಾನು ಕಾಂಪ್ರಮೈಸ್ ಆಗ್ತಿರಲಿಲ್ಲ. ಕುಂದಾಪುರದಲ್ಲಿ ಹೋಗ್ಬಿಟ್ಟು ಒಂದು ಸನ್ರೈಸ್ ಶಾರ್ಟ್ ತೆಗೋದಕ್ಕೆ ಎಲ್ಲರೂ ಮಾರ್ನಿಂಗ್ 4 o'clock ಟ್ರೆಕ್ ಮಾಡಿದ್ವಿ, ಅಲ್ಲಿ ಕೂತ್ಕೊಂಡಿದ್ವಿ, ವೆಯ್ಟ್ ಮಾಡ್ತಿದ್ವಿ. ಸೊ ಎಲ್ಲರಿಗೂ ಅದನ್ನ ಹೇಳಿದೆ, ವಾಸ್ ವೆರಿ ಸ್ಟ್ರಿಕ್ಟ್. ನನಗೆ 6 ಗಂಟೆಗೆ ಬೇಕು. ನೀವು ಧ್ರುವತಾರೆ ಸಾಂಗಲ್ಲಿ ಬೋಟಲ್ಲಿ ಕೂತಿರ್ತದೆ. ವಿ ವೆಂಟ್ 5 o'clock ಟು ದ ವಾಟರ್ಸ್ ಅಂಡ್ ವಿ ವರ್ ವೆಯ್ಟಿಂಗ್ ಫಾರ್ ಸನ್ ಟು ಕಮ್. ಇದೆಲ್ಲವೂ ಟೀಮು ಹಂಗೆ ಇತ್ತು, ಎಲ್ಲ ಸಪೋರ್ಟ್ ಮಾಡ್ತು. ಈವನ್ ದ ಸನ್ಸೆಟ್ ಶಾರ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಬೇಕಿತ್ತು. ಸುಮ್ಮನೆ ಹೋಗಿ ತೆಗೆದಾಗ, ಆರ್ಸ್ ಲೈಟಲ್ಲಿ ತೆಗೆದಾಗ ಬೀಚ್ ಹತ್ರ ದಟ್ ಬ್ಯೂಟಿ ವೋಂಟ್ ಕಮ್. ಸೊ ಇದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹಿಂಗಿದ್ರೇ ಮಜಾ ಇರುತ್ತೆ. ಇವತ್ತು ಒಂದು ಸಾಂಗ್ ವಿಜುವಲ್ಸ್ಗೆ ಅಷ್ಟೊಂದು ಇದು ಬರ್ತಿದ್ದಾಗ ವಿ ಪ್ಲ್ಯಾಂಡ್ ಇಟ್. ವಿ ಓನ್ಲಿ ಯೂಸ್ ಟು ವೇಕ್ ಅಪ್ ಅರ್ಲಿ, ಶೂಟ್ ಇಟ್, ಟೇಕ್ ಅ ಬ್ರೇಕ್ ಇನ್ ದ ಮಿಡಲ್ ಆರ್ ಗೋ ಟು ಇಂಡೋರ್ ಹಾರ್ಸ್ ಲೈಟ್ ಇದ್ದಾಗ, ಮತ್ತು ಈವ್ನಿಂಗ್ ಗೆಟ್ ಬ್ಯಾಕ್ ಟು ದ ಔಟ್ಡೋರ್. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು, ಬಿಕಾಸ್ ಯು ರಿಲೀಸಿಂಗ್ ಅ ಫಿಲಮ್ 2 ಲ್ಯಾಂಗ್ವೇಜಲ್ಲಿ. ಕರ್ನಾಟಕನೂ ಮೆಚ್ಚಿಸ್ಬೇಕು, ಅಲ್ಲಿ ಆಂಧ್ರ ತೆಲಂಗಾಣ ಮೆಚ್ಚಿಸ್ಬೇಕು. ಈ ಟಾಸ್ಕ್ ಇರೋವಾಗ ಅಫ್ಕೋರ್ಸ್ ಇಟ್ ವಾಸ್ ಲಿಟಲ್ ಎಕ್ಟಿಕ್ ಆ್ಯಂಡ್ ಇದ್ದಿತ್ತು. ಬಟ್ ನಾವು ಪ್ರಿಪೇರ್ ಆಗಿದ್ವಿ. ನಾನು ಎಲ್ಲ ಕಡೆ ಇರ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡೆ ಅಲ್ಲಿಗೆ ಟಾರ್ಗೆಟ್ ಮಾಡಿದ್ವಿ ನಾವು ಅಂತ. ಇಲ್ಲಿ ಕೂತ್ಕೊಂಡು ಅಲ್ಲಿಗೆ ಬಾಂಬ್. ಎಸ್, ನಾನು ಕ್ವಿಕ್ಕಾಗಿ 2-3 ಕ್ವಶನ್ ಕೇಳ್ತೇನೆ ನಿಮಗೆ. ಲವ್ ಆಗಿದೆಯಾ? ಆಗಿದೆ, ವರ್ಕೌಟ್ ಆಗಲಿಲ್ಲ. ಬ್ರೇಕಪ್ ಆಗಿದೆ? ಅದು ವರ್ಕೌಟ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಬ್ರೇಕಪ್. ಡಿಪ್ರೆಷನ್ಗೆ ಹೋಗಿಲ್ಲ? ಇಲ್ಲ. ಸಿ ಇಟ್ ಈಸ್ ಲೈಕ್ ಆಗುತ್ತೆ ಇದೆಲ್ಲ. ಇಟ್ಸ್ ಎ ಕಾಮನ್ ಇದು. ವಿ ಶುಡ್, ಅದರಲ್ಲಿ ಒಂದು ಡೈಲಾಗು ಇದೆ ಬರೆದಿದೆ, ವಿ ಶುಡ್ ಲಿವ್ ವಿತ್ ಗುಡ್ ಮೆಮೊರೀಸ್ ಆಫ್ ಇಟ್, ನಾಟ್ ಆಲ್ವೇಸ್ ಥಿಂಕ್ ಬ್ಯಾಡ್ ಅನ್ನೋದು. ದಟ್ ತಂದೆ ಕಡೆಯಿಂದ ಬರುವಂಥ ಒಂದು ಡೈಲಾಗ್. ಸೊ ಐ ಡೋಂಟ್ ಟೇಕ್ ದಿಸ್ ಆಸ್ ನೆಗೆಟಿವ್, ನೆವರ್. ಇವಾಗಿನ ಇದರಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಲೈಫ್ ಅಂದರೆ? ಲೈಫ್ ಇವನ್ ಪ್ರೊಫೆಷನ್ ಆ್ಯಂಡ್ ಪರ್ಸನಲ್. ಇಟ್ಸ್ ಲೈಕ್ ಆಲ್ವೇಸ್ ಚಾಲೆಂಜಿಂಗ್. ಫಿಲ್ಮ್ ಬಂದಾಗ ಒಂದು ಸಿನಿಮಾ ಮೇಲೆ ಅದನ್ನ ಗೆಲ್ಲಿಸ್ಬೇಕು, ನಿಲ್ಲಿಸ್ಬೇಕು. ನಮಗೆ ಅಂತ ಒಂದು ಪ್ಲ್ಯಾಟರ್ ಇಲ್ಲ, ನಮಗೆ ಅಂತ ಎಲ್ಲವೂ ಪ್ಲ್ಯಾಟರ್ ಇರೋರು ನಾನು ತಪ್ಪು ಅಂತಾರಲ್ಲ, ಅವರು ಪಡ್ಕೊಂಬಂದಿರೋದು. ನಾವು ಅದು ಪಡ್ಕೊಂಬಂದಿಲ್ಲ. ಏನಂದರೆ ಬರೆಯೋದು ನಾವೇ, ತೆಗಿಯೋದು ನಾವೇ, ಪ್ರಚಾರ ಮಾಡೋದು ನಾವೇ, ಅದನ್ನು ಲೆಫ್ಟು ರೈಟು ಸೆಂಟ್ರು ಸ್ಟ್ಯಾಂಡಿಂದ ಹಿಡಿದು ತಗೊಂಡು ಇಡೋದು ನಾವೇ ಆಗಿರೋದ್ರಿಂದ. ಸೊ ಎಲ್ಲವೂ ನಾವೇ ಮಾಡಿರೋದು. ಇಟ್ಸ್ ಒಂಥರ ಡಿಫ್ರೆಂಟ್ ಚಾಲೆಂಜ್ ಆ್ಯಂಡ್ ಇಟ್ಸ್ ಲೈಕ್ ಐ ಆಮ್ ಎಂಜಾಯಿಂಗ್ ದಿಸ್ ಚಾಲೆಂಜ್. ಇಲ್ಲ ಅಂತ ಕೂತು ಡಿಪ್ರೆಸ್ ಆಗಲ್ಲ, ಇಲ್ದಿರೋದನ್ನು ಮಾಡೋಣ ಅಂತ ಹೋರಾಟ ಮಾಡ್ತೀನಿ. ಈ ಇಷ್ಟರಲ್ಲಿ ಯಾವತ್ತೋ ಒಂದು ದಿನ 1 ನಿಮಿಷ ಬೇಕಿತ್ತಾ ಇದೆಲ್ಲ ಅಂತ ಅನಿಸಿದೆ? ನೆವರ್. ಅದು ನನಗಿನ್ನೂ ನೆನಪಿದೆ, ನಮ್ಮ ತಾಯಿ ಹೇಳುವಾಗ, ಒಂದು ಹೆಜ್ಜೆ ಹಿಡ್ತಿದೆಯಾ ಫಿಕ್ಸ್ ಆಗಿಡು ಅಂತ. ಅವತ್ತು ಹೆಜ್ಜೆ ಮುಂದಿಟ್ಟಾಗಿದೆ. ಇನ್ನೇನೇ ಇದ್ದರೂ ಹೆಜ್ಜೆ ಅಲ್ಲಿಂದ ಮುಂದೆ ಇಡೋದು ನಾನು, ವಾಟ್ ಎವರ್ ಇಟ್ ಈಸ್. ನಾನು ಹೇಳ್ತೀನಲ್ಲ, ಉಸಿರಿರೋವರೆಗೂ ಸಿನಿಮಾ ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ನಾನು ಅದನ್ನೇ ಮಾಡೋದು, ಅದನ್ನೇ ಇದು ಮಾಡೋದು. ಸೊ ದಿಸ್ ಈಸ್ ಮೈ ವೇ ಆಫ್ ಅಪ್ರೋಚ್ ಟುವರ್ಡ್ಸ್ ಲೈಫ್. ಐ ಆಲ್ವೇಸ್ ಟೆಟ್ ಎಸ್ ಮಲ್ಟಿಪಲ್ ಟೈಮ್ಸ್, ಎವ್ರಿ ಟೈಮ್ ಇಟ್ ವಾಸ್ ಲೈಕ್ ಎಡ್ಜ್ವರೆಗೂ ಬಂದು ಮಿಸ್ ಆಗಿದೆ. ಸೊ ವಾಟ್, ಸೋತಿದ್ದೀವಿ, ಸತ್ತಿಲ್ವಲ್ಲ. ಸೊ ವಾಟ್, ಲೈಕ್ ಐ ಆಮ್ ವೆರಿ ಪಾಸಿಟಿವ್. ಲೈಕ್ ಎಷ್ಟಾದರೂ ಇನ್ನೂ ನಿಂತಿದ್ದೀವಲ್ಲ ನಾವು, ಎಷ್ಟಾದರೂ ನಿಂತಿದ್ದೀವಿ, ಮುನ್ನುಗ್ತೀವಿ ಅನ್ನೋ ಒಂದು ಧೈರ್ಯ ಇದೆ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಇದೆ, ಆ್ಯಂಡ್ ದೆರ್ ಆರ್ ಇಂಡಸ್ಟ್ರಿಯಲ್ ಸಪೋರ್ಟ್ ಇದೆ. ಆ್ಯಂಡ್ ಇಫ್ ಯು ಸಿ ಮೈ ಕಮೆಂಟ್ಸ್, ಎವ್ರಿ ಒನ್ ಹ್ಯಾಸ್ ದಟ್ ಸಿಂಪತಿ. ಡೈಲಿ ಒಂದು ಕಮೆಂಟ್, ಒಂದು ಪೋಸ್ಟ್ಗಾದರೂ ಇದ್ದೇ ಇರುತ್ತೆ. ಗುರು ನೀನು ಬೆಳಿತೀಯ, ಗುರು ನೀನು ದೊಡ್ಡ ಆಗ್ತೀಯ, ನೋಡು ಗುರು ಅಂತ. ಇಷ್ಟು ಜನ ನನ್ನ ಮೇಲೆ ಧೈರ್ಯ ಕೊಡೋವಾಗ ನನ್ನ ಮೇಲೆ ನನಗೆ ಡೌಟ್ ಬಂದುಬಿಟ್ರೆ ನಾಗೋಯ್ತು, ನಾನು ಶಟರ್ ಡೌನ್. ಐ ಶುಡಂಟ್ ಹ್ಯಾವ್ ಎ ಡೌಟ್ ಆನ್ ಮೀ. ನಾನು ಡೌಟ್ ಬಿದ್ದರೆ ಇದೆಲ್ಲ ಈ ವರ್ಲ್ಡ್ ಬಿದ್ದೋಗುತ್ತೆ. ದಿಸ್ ವರ್ಲ್ಡ್ ಈಸ್ ಹ್ಯಾವಿಂಗ್ ಅ ಸೋ ಮಚ್ ಆಫ್ ಓಪ್ ಆನ್ ಮೀ ದಟ್ ಯು ವಿಲ್ ಬಿ ಸಮಥಿಂಗ್ ಅನ್ನೋವಾಗ ಐ ಶುಡ್ ಹ್ಯಾವ್ ಡಬಲ್ ಎನರ್ಜಿ. ಸೊ ಈ ಎನರ್ಜಿ ನನಗೆ ಕೊಡುತ್ತೆ. ಐ ಡೋಂಟ್ ಲುಕ್ ಫಿಲಮ್ಸ್ ಆಸ್ ಇಟ್ ವರ್ಕೌಟ್ ಆಯಿತಾ, ಓಕೆ, ಫ್ಯೂ ಪೀಪಲ್ ಗಾಟ್ ವರ್ಕೌಟ್ ಇನ್ ಫಸ್ಟ್ ಫಿಲಮ್, ಸೆಕೆಂಡ್ ಫಿಲಮ್, ಥರ್ಡ್ ಫಿಲಮ್, ಓಕೆ, ಇಟ್ಸ್ ದೇರ್. ಇದು ಮೇ ಬಿ ಅನೀಶ್ಗೆ ಬೇರೆ ಥರ ಇದೆಯೇನೋ, ಇಲ್ಲಾಂದರೆ ಸಿನಿಮಾನೇ ಬರ್ಬಾರ್ದಲ್ಲ ಅನೀಶ್ಗೆ.
ನೀವು ಹೇಳಿದ್ರೆ ವರ್ಷಕ್ಕೊಂದು ಸಿನಿಮಾ ಆದರೂ ಬರ್ತೀರಾ ಅಂತ. ಇದಕ್ಕಿನ್ನ ಏನು ಬೇಕು ಫಾರ್ಚೂನ್, ಇದಕ್ಕಿನ್ನ ಏನು ಬೇಕು ಸಕ್ಸಸ್ಸಲ್ಲಿದ್ದಾಗ ಬರೋದು ಬೇರೆ, ಅದನ್ನು ಹುಡುಕಾಟದಲ್ಲಿ ಇರೋ ಬಂದಾಗ ಇನ್ನು ಅದು ಬಂದಾಗ ಇನ್ನು ಹೆಂಗೆ ಬರ್ಬೋದು. ಸೊ ಐ ಟೇಕ್ ಥಿಂಗ್ಸ್ ಪಾಸಿಟಿವ್. ನಾನೇನು ಅದನ್ನು ನೆಗೆಟಿವ್ ಆಗಿ ಯಾವತ್ತೂ ತೊಗೊಳಲ್ಲ, ನುಗ್ತಾ ಇರಬೇಕು, ಮಾಡ್ತಾ ಇರಬೇಕು ಅಷ್ಟೇ.